ಕಾಟ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕ್ವಿಕ್ಕಾಗಿ ಸಿಂಪಲಾಗಿ ಬೇಗ ರೆಡಿಯಾಗಿದ್ದೀನಿ. ಸೊ ಇವತ್ತೊಂದು ಮನೇಲಿ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಮಾಡಿಕೊಂಡು ನಂತರ ನಾನು ಮದುವೆಗೆ ರೆಡಿಯಾಗಿರೋದು. ಸೊ ತುಂಬ ಹತ್ರದ ಮದುವೆ, ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದೆ. ಸೊ ಬಂದ್ವಿ ಮದುವೆಗೆ ಬಂದ್ವಿ. ಆಲ್ರೆಡಿ ಒಂದು ಅರ್ಧ ಶಾಸ್ತ್ರ ಮುಗ್ದೇ ಹೋಗಿತ್ತು. ಯಾಕಂದರೆ ನಾನು ನನ್ನ ಮಗನ್ನ ಬಿಟ್ಟು ಬರೋ ಅಷ್ಟರೊಳಗಡೆ ಲೇಟಾಗೋಯಿತು. ಸೊ ಹಾಗಾಗಿ ಒಂದು ಅರ್ಧ ಶಾಸ್ತ್ರ ಅಂದರೆ ಮೇಯ್ನಾಗಿ ಬಂದು ಭತ್ತ ಕೊಟ್ಟ ಶಾಸ್ತ್ರ ಮತ್ತು ಗಂಗೆ ಥರ ಶಾಸ್ತ್ರ ಆಲ್ರೆಡಿ ಮುಗ್ದೋಗ್ಬಿಟ್ಟಿತ್ತು ನಾವು ಬರೋ ಅಷ್ಟರೊಳಗಡೆ. ಸೊ ಈಗ ಇನ್ನು ಮಿಕ್ಕಿರೋದು ಬಸವಣ್ಣನ ಪದ ಹಿಡಿಯೋದು, ಹಾಗೆ ಹಸೆ ಹಾಕೋದು, ಅರಿಶಿನ ಶಾಸ್ತ್ರ ಅದಿದೆ. ಸೊ ಅದನ್ನು ನೋಡೋಣ. ಅದನ್ನು ಯಾವ ಥರ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಬಂದೆ ಜಸ್ಟ್ ಹಾಗೆ ಎಲ್ಲರೂ ಹೊರಗಡೆ ಹೋಗಿದ್ರು, ದೇವಸ್ಥಾನಕ್ಕೆ ಹೋಗಿ ಪೂಜೆಗೆ ಅಂತ ಹೋಗಿದ್ರು. ನಾವು ಡೈರೆಕ್ಟ್ ಮನೆ ಒಳಗಡೆ ಬಂದ್ವಿ. ಹಾಗೆ ಕೂತಿದ್ವಲ್ಲ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯವರೇ ಇರೋದು, ಯಾರು ಬೇರೆಯವರಿಲ್ಲ. ಇಲ್ಲಿ ತುಂಬ ಹತ್ರದ ಮದುವೆ, ನಮ್ಮ ಮನೆಯವರ ಮಾವನ ಮಗನ ಮದುವೆ. ಸೊ ಇವರು ದೊಡ್ಡ ಫ್ಯಾಮಿಲಿ. ಸೊ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹೇಳೋದಕ್ಕಾಗಲ್ಲ. ಸೊ ಆ ಥರ ಒಂಥರ ಕೂಡು ಕುಟುಂಬ. ತುಂಬ ಅಲ್ಲೇ ಫ್ಯಾಮಿಲಿಯಲ್ಲೇ ತಂದು ಕೊಟ್ಟು ಮಾಡ್ಕೊಂಡಿದ್ದಾರೆ ಇವರು. ಸೊ ಹೊರಗಿನ ಸೈಡ್ ಹೋಗಿಲ್ಲ. ಹಂಗಾಗಿ ಒಂಥರ ದೊಡ್ಡ ಕುಟುಂಬ. ಯಾವುದೇ ಒಂದು ಫಂಕ್ಷನ್ ಆದ್ರೂ ಎಲ್ಲರೂ ಫ್ಯಾಮಿಲಿ ಸೇರ್ತಾರೆ. ಹಾಗೆ ಅಜ್ಜಿದಿರೆಲ್ಲ ಸೇರಿ ಉಗುರು ಬಣ್ಣ ಹಚ್ಕೊತಿದ್ದಾರೆ ನೋಡಿ. ಇವರು ಹೇಳ್ತಾಯಿದ್ರು ಅವಾಗೆಲ್ಲ ನಾವು ಮೆಹಂದಿ ಹಚ್ಕೊಳವು ಅಂತ, ಒಂಥರ ಮೆಮೊರಿ ಆಗಿರಲಿ ಅಂತ ಎಲ್ರಿಗೂ ಕೂಡ ಅಜ್ಜಿದರಿಗೆ ಫೋರ್ಸಬಲಿ ಉಗುರು ಬಣ್ಣ ಹಚ್ಚಿದ್ವಿ, ನೇಲ್ ಪಾಲಿಶು. ಒಂಥರ ಚೆನ್ನಾಗಿತ್ತು ಗೈಸ್ ಇದು. ಅಜ್ಜಿದ ಮನೆ, ಮದುವೆ ಮನೆ ಅಂತ ಬಂದರೆ ಅದೇ ಅಜ್ಜಿದಿರಿದ್ರೆ ಚಂದ. ಒಂಥರ ಏನೋ ಒಂಥರ ಹುಡುಗಿದಿರು ಅಂದರೆ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ. ಸೊ ಅವರು ಮದುವೆ ಮನೇಲಿ ನಿಂತಿತ್ತ ನಿಲ್ಲಲ್ಲ. ಸೊ ಅಜ್ಜಿದಿರಾದರೆ ಒಂದು ಬಳಿ ಕೂತ್ಕೊಂಡು ಅವ್ರದ್ದು ಹಿಂದಿನ ಏನಿರುತ್ತೆ ಶಾಸ್ತ್ರಗಳು ಪದ್ಧತಿಗಳನ್ನು ನೀಟಾಗಿ ಹೇಳ್ಕೊಡ್ತಿರ್ತಾರೆ. ಆ ಥರ ಮಾಡಿ ಈ ಥರ ಮಾಡಿ ಅಂತ. ಈಗ ಬಸವಣ್ಣನ ಪದ ಹಿಡಿಯೋದಕ್ಕಿಂತ ಎಲ್ಲ ತಯಾರಿ ಮಾಡ್ಕೊತಿದ್ದಾರೆ. ಬಸವಣ್ಣನ ಮನೆ ಒಳಗಡೆ ಕರ್ಕೊಂಡು ಬಂದು ನಾವೇನು ಅಡುಗೆ ಮಾಡಿರ್ತೀವಿ ಚಪ್ರದ ದಿವಸ, ಅಂದರೆ ಮೊದಲಿನ ಶಾಸ್ತ್ರದ ದಿವಸ ಆ ಎಡೆನ ಫಸ್ಟು ಬಸವಣ್ಣಗೆ ಕೊಟ್ಟು ನಂತರನೇ ನಾವು ಊಟ ಮಾಡೋದು. ಬಸವಣ್ಣಗೆ ಪಾದ ಇಟ್ಟಿದ್ದಲೇ ನಾವು ಊಟ ಮಾಡಲ್ಲ. ಹಾಗೆ ಎಡೆನ ಕೊಡ್ದಲೇ ನಾವು ಯಾರಿಗೂ ಕೂಡ ಊಟ ಕೊಡಲ್ಲ. ಗೈಸ್, ಈಗ ಬಸವಣ್ಣಗೆ ಪೂಜೆ ಮಾಡ್ತಿದ್ದಾನೆ ಹುಡುಗ. ಮಾಮೂಲಿ ನಿಮಗೆ ಗೊತ್ತಿರುತ್ತೆ, ಪಾದನ ಹೊರ್ಗಡೆಯಿಂದನೇ ತೊಳ್ಕೊಂಡ್ಬಿಟ್ಟು ಬಂದಿರ್ತಾರೆ ಬಸವಣ್ಣಂದು. ಹಾಗೆ ವಿಭೂತಿ, ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವನ ಕೊರಳಿಗೆ ಸುತ್ತಬಿಟ್ಟು ನಂತರ ಈಗ ಪೂಜೆ ಶುರು ಮಾಡ್ತಾರೆ. ಮುಂದೆ ನಿಂತು ಗೊತ್ತಿರೋರು ಹಿರಿಯರು ಹೇಳ್ಕೊಡ್ತಾರೆ. ಇವರು ನಮ್ಮ ಅಜ್ಜಿ, ಅವರೇ ಕೂಡ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ, ಅಂದರೆ ಎಷ್ಟೋ ಮದುವೆಗಳು ಈ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ಇದೇ ಥರ ಮಾಡಬೇಕು ಅಂತ. ನಮ್ಮ ಹಳ್ಳಿ ಸೈಡಲ್ಲಿ ಬಸವಣ್ಣನ ಪಾದ ಹಿಡಿದಲ್ಲಿ ಯಾವುದೇ ಶಾಸ್ತ್ರಗಳು ಫುಲ್ಫಿಲ್ ಆಗೋದೇ ಇಲ್ಲ. ಹಾಗೆ ಪೂಜೆ ಎಲ್ಲ ಆದ ನಂತರ ಚಿನ್ನನ ಮುಟ್ಟಿಸ್ತಾರೆ ಬಸವಣ್ಣಂಗೆ. ಏನಕ್ಕೆ ಚಿನ್ನ ಮುಟ್ಟಿಸ್ತಾರೆ ಅಂದರೆ ಅವನ ಬಾಳು ಬಂಗಾರ ಆಗಲಿ ಅಂತ. ಅವನು ಪ್ರಥಮವಾಗಿ ಜೀವನದಲ್ಲಿ ಒಂದು ಸಾಂಸಾರಿಕ ಜೀವನಕ್ಕೆ ಕಾಲಿಡ್ತಾ ಇರೋದ್ರಿಂದ ಬಾಳು ಬಂಗಾರ ಆಗಲಿ ಅಂತ ಮುಟ್ಟಿಸಿ, ಒಳ್ಳೇದಾಗಲಿ ಅಂತ, ಮನೆಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳಪ್ಪ ಅಂತ ಹೇಳಿ ಮುಟ್ಟಿಸಿ ಕೊಡ್ತಾರೆ. ಈ ಒಂದು ಸರ ಎಷ್ಟೋ ಮದುವೆಗಳಿಗೆ ಬಸವಣ್ಣನ ಪಾದನ ಮುಟ್ಟಿದೆ. ಈ ಅಜ್ಜಿ ಮನೆಗೆ ದೊಡ್ಡವರಲ್ಲ, ಒಂದು 4ನೇವ್ರು ಇರಬೇಕು ಅಜ್ಜಿ. ಸೊ ಅವ್ರದ್ದು ಹಿಂದಿನ ಕಾಸಿನ ಸರ ಇದೆ. ಸೊ ಅದನ್ನು ಎಲ್ರಿಗೂ ಕೂಡ ಶೇರ್ ಮಾಡ್ತಿರ್ತಾರೆ ಬಸವಣ್ಣನ ಪಾದ ಮುಟ್ಸೋದಕ್ಕೆ. ಹಾಗೆ ಊಟಕ್ಕೆ ಬಂದ್ವಿ. ಊಟ ಕೂಡ ಮುಗೀತು. ಹಾಗೆ ಒಂದು ರ್ಯಾಂಡಮಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನನ್ನ ಅಣ್ಣನ ಮಗಳು ಅವಳೇ ಮಾಡ್ತಾಯಿದ್ಲು. ಅವಳು ನನ್ನ ಫಾಲೋವರ್ ಆ್ಯಕ್ಚುಲಿ. ಅವಳು ಮಾಡ್ತಾಳೆ, ಅವಳ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡ್ತಾಳೆ. ನಾವು ಊಟ ಎಲ್ಲ ಮುಗಿಸಿದ ನಂತರ ಇನ್ನು ಕೆಲವೊಂದು ಶಾಸ್ತ್ರಗಳಿದೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಚಿಕ್ಕತ್ತೆ ಬಂದು ನನ್ನ ಮಗ ನಮ್ಮ ಅಜ್ಜಿನ ವೀಡಿಯೋ ಮಾಡಬೇಕು ಅಂತ ಕರ್ಕೊಂಬಿಟ್ಟು ಬರ್ತಾಯಿದ್ದ. ಸೊ ನನ್ನ ಮಗ ಒಂಥರ ಪ್ರಮೋಟರ್ ಇದ್ದಂಗೆ, ಎಲ್ರಿಗೂ ಕೂಡ ತಿಳಿಸ್ತಿರ್ತಾನೆ ನಮ್ಮಮ್ಮ ವೀಡಿಯೋ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ ನಡೆಸ್ತಾರೆ, ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಯಾವಾಗಲೂ ಜಾಸ್ತಿ ಎಂಕರೇಜ್ಮೆಂಟ್ ಮಾಡ್ತಿರ್ತಾನೆ. ಸೊ ಹಾಗೆ ನನಗೆ ವೀಡಿಯೋದಲ್ಲಿ ಎಲ್ಪ್ ಕೂಡ ಮಾಡ್ತಾನೆ. ನಾನೇನಾದರೂ ವೀಡಿಯೋ ಮಾಡಿಸ್ಬೇಕು ಅಂದರೆ ಜಾಸ್ತಿ ಅವನ ಹತ್ರನೇ ಮಾಡಿಸೋದು, ಯಾಕಂದರೆ ಚೆನ್ನಾಗಿ ಮಾಡಿಕೊಡ್ತಾನೆ. ಅವನಿಗೆ ಗೊತ್ತಿಲ್ಲದೇ ಇದ್ರೂ ಕೂಡ ಝೂಮ್ ಹಾಕಿ ಯಾವ್ಯಾವುದನ್ನು ಹೆಂಗೆ ಮಾಡಬೇಕು ಅಂತ ನೀಟಾಗಿ ಮಾಡಿಕೊಡ್ತಾನೆ. ಹಾಗೆ ಊಟ ಮುಗೀತು. ಒಳಗಡೆ ಬಂದು ಈಗ ಹಸೆ ಹಾಕೋದಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಮನೇಲಿ ತುಂಬ ಜನ ಸೇರ್ತಾಯಿದ್ರು. ಮನೆ ಸ್ವಲ್ಪ ಚಿಕ್ಕದು ಆದರೂ ತುಂಬ ಚೆನ್ನಾಗಿದೆ ಮನೆ ಚಿಕ್ಕದಾದ್ರೂ. ಹಾಗೆ ತುಂಬ ಜನ ಸೇರ್ತಾಯಿದ್ದಾರೆ.
ಯಾಕಂದರೆ ಇವರೊಂದು ಫ್ಯಾಮಿಲಿಯಲ್ಲಿ ಇವನೊಬ್ಬನೇ ಮಗ, ಬ್ರದರ್ಸ್ ಆಗಲಿ ಸಿಸ್ಟರ್ಸ್ ಆಗಲಿ ಯಾರೂ ಇಲ್ಲ ಇವನಿಗೆ. ಸೊ ಇವ್ರ ಮನೇಲಿ ಇದೇ ಮೊದಲು ಶಾಸ್ತ್ರ. ಗೈಸ್ ಆಸೆ ಎಲ್ಲ ಹಾಕಿ ಕಂಪ್ಲೀಟಾಗಿ ಮುಗೀತು. ಇವರು ಅಕ್ಕಿ ಎಲ್ಲ ಕಲ್ಲರ್ ಮಾಡಿ ಮುಂಚೆನೇ ತಯಾರಿ ಮಾಡಿಟ್ಟಿದ್ರು. ಯಾಕಂದರೆ ಗ್ರಾನೈಟ್ ನೆಲ ಅಂದರೆ ನೆಲ ವೈಟ್ ಕಲರ್ ಇದ್ದಿದ್ದರಿಂದ ಅಕ್ಕಿನ ಬಿಳಿ ಹಾಕಿದ್ರೆ ಕಾಣಿಸಲ್ಲ ನೀಟಾಗಿ ಅಂತ ಈ ಥರ ಕಲರ್ಸ್ ಎಲ್ಲ ನೀಟಾಗಿ ಮಾಡಿಟ್ಟಿದ್ರು. ಆಸೆ ಎಲ್ಲ ಹಾಕಿದ್ಮೇಲೆ ಕಾರ್ಡ್ನ ಇಟ್ಟು ಈ ಥರ ಫೋಟೋ ತೆಗಿತಾರೆ. ನೋಡ್ತಿರ್ಬೋದು. ಸಾಮಾನ್ಯ ಹಳ್ಳಿ ಕಡೆಯವ್ರಿಗೆ ಗೊತ್ತಿರುತ್ತೆ, ನಾನೇನು ಹೊಸ್ದಾಗಿ ಹೇಳ್ಬೇಕಾಗಿಲ್ಲ. ಸಿಟಿಯವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಹಳ್ಳಿ ಕಡೆ ಅಂತೂ ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಶಾಸ್ತ್ರ. ಹಳ್ಳಿಯವರಾಗಿದ್ದರೆ ಖಂಡಿತ ಇದೆಲ್ಲ ಗೊತ್ತಿರುತ್ತೆ. ಆಮೇಲೆ ಆಸೆಯಲ್ಲಿ 2 ಥರ ಬರುತ್ತೆ. ಗಂಡಿಂದೇ ಬೇರೆ ಇರುತ್ತೆ ಆಸೆ, ಹೆಣ್ಣಿಂದೇ ಬೇರೆ ಇರುತ್ತೆ. ಸೊ ಇದರಲ್ಲಿ ಚಿತ್ರಾನು ಕೂಡ ಡಿಫ್ರೆಂಟಾಗಿರುತ್ತಂತೆ. ಸೊ ನನಗೆ ಅಷ್ಟರ ಮಟ್ಟಿಗೆ ಗೊತ್ತಿಲ್ಲ, ಬಟ್ ಹೇಳ್ತಿರ್ತಾರೆ ಗಂಡಿಂದೇ ಬೇರೆ ಇರುತ್ತೆ, ಹೆಣ್ಣಿಂದೇ ಬೇರೆ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಅಂತ. ಸೊ ಈಗ ಕಂಪ್ಲೀಟಾಗಿ ಆಸೆ ಅಂತೂ ಹಾಕಾಯಿತು. ಇದು ಆಸೆ ಹಾಕೋದಕ್ಕೆ ಕಡಿಮೆ ಅಂದ್ರೂ ಗೊತ್ತಿದ್ದವ್ರಿಗಾದರೆ ಒಂದು 1/4 ಗಂಟೆ ಬೇಕು, ಗೊತ್ತಿಲ್ಲ ಅನ್ನೋರ್ಗಾದರೆ ಒಂದು ಅರ್ಧ ಮುಕ್ಕಾಲು ಗಂಟೆನಾದ್ರು ಬೇಕಾಗುತ್ತೆ. ಸಾಮಾನ್ಯ ಗೊತ್ತಿರೋರು ಬರೀತಾರೆ, ಗೊತ್ತಿಲ್ಲದಿರೋರು ಯಾರೂ ಬರೆಯೋಕ್ಕೆ ಇಷ್ಟಪಡಲ್ಲ. ಗೈಸ್ ಈಗ ನೋಡಿ ಫುಲ್ ತುಂಬಿಕೊಂಡ್ರು ಜನ. ತುಂಬ ಜನ ಸೇರಿತ್ತು. ಮನೆ ಜಾಗನೇ ಸಾಕಾಗಲಿಲ್ಲ, ಅಷ್ಟು ಜನ ಸೇರಿತ್ತು. ಕೆಲವು ಜನ ಹೊರಗಡೆನೇ ಇದ್ದರು. ನಾನು ವಿಡಿಯೋ ಮಾಡು ಅಂತ ನಮ್ಮ ಅಣ್ಣನ ಮಗಳಿಗೆ ಕೊಟ್ಟಿದ್ದೆ. ಅವಳು ನನ್ನ ಝೂಮ್ ಹಾಕಿ ಮಾಡ್ತಿದ್ಲು. ಸೊ ವಿಡಿಯೋ ಮಾಡ್ತಾಯಿದ್ಲು, ಅದಕ್ಕೆ ಹೇಳಿದೆ ನನ್ನನ್ನು ಮಾಡಬೇಡವ, ಎಲ್ಲರೂ ಸೇರಿಸಿ ಮಾಡು ಅಂತ. ಈಗ ಆಸೆ ಎಲ್ಲ ಹಾಕಾಯಿತು. ಆಸೆ ಹಾಕಿದ ನಂತರ ನಮ್ಮ ಸೈಡು ಹಸೆ ಮಣೆ ಅಂತ ಇಡ್ತೀವಿ ಚಿತ್ರದ ಮೇಲೆ. ಹಸೆ ಮಣೆ ಅಂತ ಇಟ್ಟು ಆ ಹಸೆ ಮಣೆ ಮೇಲೆ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಚಿಗಣಿ, ತಂಬಿಟ್ಟು, ಅರಿಶಿನ ಕುಂಕುಮ, ವಿಭೂತಿ, ಹಾಗೆ ಹೂವು, ಅಂಗದಾರ ಅಂತ ಇಡ್ತೀವಿ. ಅಷ್ಟನ್ನು ಇಟ್ಟು ಹಾಗೆ ಕಳಸ, ಆಮೇಲೆ ಆರತಿ, ಕುಕ್ಕೆಯಲ್ಲಿರೋ ಅಂಥ ಕೆಲವೊಂದು ಪೂಜೆ ಸಾಮಾನು ಎಲ್ಲ ಇಟ್ಟು ಹುಡುಗನ ಕೈಲಿ ಫಸ್ಟು ಪೂಜೆ ಮಾಡಿಸ್ತೀವಿ. ನೀಟಾಗಿ ಅವನು ಪೂಜೆ ಮಾಡಿಸಿದ ನಂತರನೇ ಆಮೇಲೆ ಅವನು ಹಸೆ ಮಣೆ ಮೇಲೆ ಕೂತು ಅವನಿಗೆ ಶಾಸ್ತ್ರ ಮಾಡೋದು. ಈಗ 3 ಪ್ರದಕ್ಷಿಣೆ ಬಂದು ಅವನು ಆ್ಯಕ್ಚುಲಿ ಪೂಜೆ ಮಾಡಬೇಕು. ತುಂಬ ಜನ ಅಜ್ಜಿದಿರಿದ್ರು, ತುಂಬ ಜನ ಹಿರಿಯಕರಿದ್ರು. ಅವನಿಗೆ ನೀಟಾಗಿ ಎಲ್ಲ ಶಾಸ್ತ್ರಗಳನ್ನ ಹೇಳ್ಕೊಡ್ತಾಯಿದ್ರು. ಸೊ ಫ್ಯಾಮಿಲಿ ಅಂತ ಬಂದರೆ, ಫಂಕ್ಷನ್ ಅಂತ ಬಂದರೆ ಈ ಥರ ಜನ ಇರಬೇಕು. ಯಾಕಂದರೆ ಅವರಿಗೆ ಕೆಲವೊಬ್ಬರಿಗೆ ಇತ್ತೀಚಿನವರಿಗೆ ಆ ಥರ ಶಾಸ್ತ್ರಗಳು ತುಂಬ ಕಡಿಮೆ ಗೊತ್ತಿಲ್ಲ. ಹಿಂದಿನವರಿದ್ದರೆ ಅವ್ರು ಏನು ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಶಾಸ್ತ್ರಗಳನ್ನು ನೀಟಾಗಿ ಹೇಳ್ತಾರೆ, ಹಾಗೆ ನೀಟಾಗಿ ಕೂಡ ಮಾಡಿಸ್ತಾರೆ ಅವರು. ತುಂಬ ಚೆನ್ನಾಗಿರುತ್ತೆ ಶಾಸ್ತ್ರಗಳು. ಜೀವನದಲ್ಲಿ ಯಾವುದನ್ನು ಯಾವಾಗ ಬೇಕಾದ್ರೂ ಏನಾದರೂ ಮಾಡ್ಬೋದು. ಶಾಸ್ತ್ರಗಳು ಅಂತ ಬಂದಾಗ ನಾವು ಈ ಥರ ಮದುವೆ ಕಾರ್ಯದಲ್ಲೇ ಮಾಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ಯಾವ ಶಾಸ್ತ್ರಗಳನ್ನು ಮಿಸ್ ಮಾಡ್ಕೊಬಾರ್ದು. ಈಗ ಹುಡುಗಂದು ಶಾಸ್ತ್ರ ಎಲ್ಲ ಮುಗೀತು ಮಾಡಿದ್ದು. ಈಗ ಹುಡುಗಿಗೆ ಹಾರ ಹಾಕಿ ಈಗ ಹಸೆ ಮಣೆ ಮೇಲೆ ಕೂರಿಸ್ತಾರೆ. ಗೆಸ್ ನೋಡ್ತಿರ್ಬೋದು ಎಷ್ಟು ಜನ ಸೇರಿದೆ, ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ಸೇರಿತ್ತು. ಅವ್ರದ್ದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೆಟ್ಲು ಅಲ್ಲಿ ಇಲ್ಲಿ ಎಲ್ಲ ಸಂದಿಗಳಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ರು. ಹಾಗೆ ಈಗ ಹಸೆ ಮಣೆಗೆ ಪೂಜೆ ಮಾಡಿದ್ರಲ್ಲ ಅದನ್ನು ವಿಳೆದೆಲೆ, ಬಾಳೆಹಣ್ಣು ಎಲ್ಲರಿಗೂ ಕೂಡ ಕೊಡ್ತಾಯಿದ್ರು ಅದನ್ನು. ಈಗ ಇನ್ನು ಹುಡುಗ ಕೂತ್ಕೊಂಡು ಹಸೆ ಮಣೆ ಮೇಲೆ ಹುಡುಗನ ಕೂರಿಸಿ ಹುಡುಗನಿಗೆ ಶಾಸ್ತ್ರ ಮಾಡ್ತಾರೆ. ಇವರು ನಮ್ಮ ಅತ್ತಿಗೆ ಅವ್ರ ಮಗಳಿಗೆ ಕೊಟ್ಟಿದ್ದೆ ವೀಡಿಯೋ ಮಾಡು ಅಂತ. ಅವಳು ಝೂಮ್ ಹಾಕಿ ಎಲ್ಲರೂ ವೀಡಿಯೋ ಮಾಡ್ತಾಯಿದ್ಲು. ಈಗ ಹುಡುಗ ಶಾಸ್ತ್ರ ಮಾಡ್ತಾಯಿದ್ದಾನೆ. ಹುಡುಗಂಗೆ 5 ಜನ ಶಾಸ್ತ್ರ ಮಾಡ್ತಾರೆ. ಮುಖ್ಯವಾಗಿ 5 ಜನ ಶಾಸ್ತ್ರ ಮಾಡಿದ್ಮೇಲೆ ಯಾರಾದರೂ ಮಾಡ್ಬೋದು. ಹಾಗೆ 5 ಜನ ಆದಮೇಲೆ ನಾವು ಕೂಡ ಮಾಡಿದ್ವಿ. ಸ್ವಲ್ಪ ಲೇಟಾಗಿ ಹೋಯಿತು, 10:30 ಆಗೋಯಿತು. ಪೂಜೆ ಎಲ್ಲ ಮಾಡೋ ಅಷ್ಟೊಳಗಡೆ ಇನ್ನೂ ತುಂಬ ಶಾಸ್ತ್ರಗಳಿತ್ತು. ಸೊ ಲೇಟಾಗುತ್ತೆ ಅಂತ ಬೇಗ ಮಾಡ್ತಾಯಿದ್ವಿ. ಅಂದರೆ ನಾವು ಹಿಂದಿನ ದಿವಸ ನನ್ನ ಮಗನ್ನ ಕಳ್ಸೋದಕ್ಕಿಂತ ಮಂಗ್ಳೂರಿಗೆ ಹೋಗಿರೋದ್ರಿಂದ ನಿದ್ದೆ ಇರಲಿಲ್ಲ. ಸೊ ತುಂಬ ಸುಸ್ತಾಗಿದ್ದು. ಅದಕ್ಕೆ ನಮ್ಮ ಚಿಕ್ಕ ಮಗನಿಗೂ ಕೂಡ ನಿದ್ದೆ ಬರ್ತಾಯಿತ್ತು. ಹೋಗೋಣ ಅಂತಾನೆ ಇದ್ದ. ಸೊ ಅವನನ್ನು ನೆಕ್ಸ್ಟ್ ಡೇ ಕ್ಲಾಸಿಗೆ ಕಳಿಸ್ಬೇಕಿತ್ತು. ಅದಕ್ಕೋಸ್ಕರ ಬೇಗ ಶಾಸ್ತ್ರನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಮಾರ್ನಿಂಗು ಸೋಮವಾರದ ಲಾಗು. ಆ್ಯಕ್ಚುಲಿ ನಾವು ಮದುವೆಗೆ ಈಗ ಹೊರಡಬೇಕು ಮುಹೂರ್ತಕ್ಕೆ. ಹಿಂದಿನ ದಿವಸ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಹಾಗೆ ಬೇಗ ಎದ್ದು ಇವತ್ತು ಸೋಮವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಿ ಹೋಗಬೇಕು. ಸೊ ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಈಗ ಅವನ್ನ ಸ್ಕೂಲ್ಗೆ ಕಳಿಸಿದ್ದಾಯಿತು, ಟಿಫನ್ ಎಲ್ಲ ಮಾಡಿ ಈಗ ಪೂಜೆ ಮಾಡಿದ ನಂತರ ನಾನು ಹೊರಡಬೇಕು.
ಮನೆಯಲ್ಲಿ ವಾರ ಅಂತ ಬಂದರೆ ಪೂಜೆ ಮಾಡ್ದಲೇ ಹೋದರೆ ಅದಕ್ಕೊಂಥರ ನೆಮ್ಮದಿನೇ ಇರಲ್ಲ. ಎಲ್ಲರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದು ಮತ್ತೆ ಮನೆಗೆ ಬಂದು ಪೂಜೆ ಮಾಡಿದ್ರೆ ಅದೊಂಥರ ತೃಪ್ತಿನೇ ಆಗಲ್ಲ. ಸೊ ನಾನು ಎಷ್ಟೊತ್ತರಾಗಲಿ ಪೂಜೆ ಮಾಡೇ ಹೊರಡೋದು ಅಂತೇಳಿ ಸೊ ಅದಕ್ಕೆ ಪೂಜೆನ ಬೇಗ ಬೇಗ ಮಾಡ್ತಿದ್ದೆ. ನಮ್ಮನೆಯವ್ರು ಕೂಡ ಹೂವು ಎಲ್ಲ ತಂದು ಇಟ್ಟಿದ್ರು. ಹೂವು ಮಾತ್ರ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ನಮ್ಮ ಹಳ್ಳಿ ಸೈಡು ಬೆಳೆದಿರೋದು ಗೈಸ್ ಇದು. ನಮ್ಮೂರ ಸೈಡು ಈ ಟೈಮಲ್ಲಿ, ಅದರಲ್ಲೂ ಎಸ್ಪೆಷಲಿ ಜುಲೈ ಆಗಸ್ಟ್ ಟೈಮಲ್ಲಿ ಬಂದರೆ ಹೊಲಗಳನ್ನ ನೋಡೋದಕ್ಕೆ ಒಂದು ಅದ್ಭುತ. ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ತುಂಬ ಚೆನ್ನಾಗಿ ಬೆಳೆದಿರ್ತಾರೆ, ತುಂಬ ಕಷ್ಟಪಟ್ಟು ಬೆಳೆದಿರ್ತಾರೆ, ಅಷ್ಟೇ ಚೆನ್ನಾಗೂ ಕೂಡ ಕಾಣಿಸ್ತಾ ಇರುತ್ತೆ. ಈಗ ಪೂಜೆ ಮಾಡಿದ ನಂತರ ನಾನು ಕೂಡ ಮದುವೆಗೆ ಹೊರಡ್ತೀನಿ. ಲೇಟಾಗಿದೆ, ಬೇಗ ಬೇಗ ಪೂಜೆ ಮಾಡಿ ಹೊರಡು ಅಂತೇಳಿ ಅಂತಾಯಿದ್ರು. ಸೊ ನಾನು ಕೂಡ ಬೇಗ ಬೇಗ ಜಾಸ್ತಿ ಹೊತ್ತು ಸಮಯ ತಗೊಳ್ಳಿಲ್ಲ ಪೂಜೆಗೆ, ಬೇಗ ಬೇಗ ಮಾಡ್ತಾಯಿದ್ದೀನಿ ಪೂಜೆ ಕೂಡ. ಯಾಕಂದರೆ ನಾವು ಮದುವೆ ನಡೀತಿರೋದು ಹೊಳೆ ನರಸೀಪುರದಲ್ಲಿ. ಸೊ ಲೇಟ್ ಆಗುತ್ತೆ. ನಾವು KSRTC ಬಸ್ಸಿಗೆ ಹೊರಟಿರೋದು. ಸೊ ಹಾಗಾಗಿ ಒಂದು 2 ಗಂಟೆನಾದರೂ ಸಮಯ ಹಿಡಿಯುತ್ತೆ ನಾವು ಬಸ್ಸಿಂದ ಹೋಗಿ ಅಲ್ಲಿ ಅಂತ. ನಮ್ಮ ಮನೆಯವರು ಲೇಟ್ ಆಗುತ್ತೆ ಅಂತ ಬೈತಾಯಿದ್ರು. ಸೊ ಅದಕ್ಕೆ ನಾನು ಪೂಜೆ ಬಿಟ್ಟು ಹೋಗಲ್ಲ ಅಂತ ಬೇಗ ಬೇಗ ಮಾಡ್ತಾಯಿದ್ದೆ. ಗೈಸ್ ಈಗ ಪೂಜೆ ಎಲ್ಲ ಆಯಿತು. ನಾನು ಬೇಗ ಕ್ವಿಕ್ಕಾಗಿ ಹೊರಟೆ, ತುಂಬ ಸಮಯ ತಗೊಳ್ಳಿಲ್ಲ. ಯಾಕಂದರೆ ನಮ್ಮ ಮನೆಯವರು ಬೈತಾನೆ ಇದ್ದರು, ಎಲ್ಲಾದರೂ ಹೋಗೋಣ ಅಂದರೆ ಲೇಟ್ ಮಾಡ್ತೀಯಾ ಅಂತ. ಸೊ ನಮ್ಮದು ಗಾಡಿ ಸರ್ವೀಸ್ ಇರೋದ್ರಿಂದ, ನಮ್ಮದು ಕಾರ್ ಇತ್ತು ಬಟ್ ಸರ್ವೀಸ್ ಇರೋದ್ರಿಂದ ಸರ್ವೀಸಿಗೆ ಬಿಟ್ಟಿದ್ವಿ. ಸೊ ಹಾಗಾಗಿ ನಾನು ತೊಗೊಂಡೋಗೋಕ್ಕಾಗಲಿಲ್ಲ. ಹಂಗಾಗಿ ಬಸ್ಸಿಗೆ ಹೋದ್ವಿ. ಅವರು ಕೂಡ ಮದುವೆ ಮನೆಯವರು ಗಾಡಿನ ಮಾಡಿದರು. ಸೊ ಅವ್ರು ಬೇಗನೆ ಹೊರಟೋಗಿತ್ತು. 8 ಕಾಲಿಗೆಲ್ಲ ಮುಹೂರ್ತ ಬಂದಿತ್ತು. ಸೊ ಹಾಗಾಗಿ ಬೇಗನೆ ಹೊರಟು ಹೋದರು. ಯಾಕೆಂದರೆ ನಾನು ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕು, ಅದಕ್ಕೋಸ್ಕರ ನಾವು ಲೇಟಾಗಿ ಹೋಗ್ತಾಯಿದ್ದೀವಿ. ಆ ಒಂದು ಬ್ಯುಸಿಯಲ್ಲೂ ಕೂಡ ನಾನು ಒಂದು 2 ಫೋಟೋ ತೆಕ್ಕೊಂಡೆ. ಗೈಸ್ ಚೆನ್ನಾಗಿದೆಯಾ ಲೈಕ್ ಮಾಡಿ, ಹಾಗೆ ಅದನ್ನ ಕಮೆಂಟ್ನಲ್ಲಿ ತಿಳಿಸಿ ಹೇಗಿದೆ ಅಂತ. ಮದುವೆ ಮನೆಗೆ ಬಂದ್ವಿ ಗೈಸ್. ನಮ್ಮ ಮದುವೆ ಮನೆಗೆ ಬರೋ ಅಷ್ಟೊಳಗೆ ತಿಂಡಿ ಎಲ್ಲ ಮುಗ್ದೇ ಹೋಗಿತ್ತು. ನಮ್ಮ ಅಕ್ಕ ಕೂಡ ಬಂದಿದ್ಲು. ನಮ್ಮ ಅಕ್ಕನಿಗೂ ಕೂಡ ಇವರು ನೆಂಟರು. ಸೊ ಹಾಗಾಗಿ ನಮ್ಮ ಅಕ್ಕ ಕೂಡ ಬಂದಿದ್ದು, ತುಂಬ ಜನ ಸೇರಿತ್ತು. ಹಾಗೆ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಬೆಳಗಿನ ತಿಂಡಿ ಇಲ್ಲ, ಆದರೂ ಇನ್ನೇನು ಮಧ್ಯಾಹ್ನ ಊಟಕ್ಕೆ ಕೂರೋಣ ಅಂತ ಬೆಳಗ್ಗೆ ಟಿಫನ್ ಮಾಡಲಿಲ್ಲ. ನಮ್ಮನೆಯವ್ರು ಔಟ್ ಸೈಡ್ ಹೋಗಿಲ್ಲ, ಟಿಫನ್ ಮಾಡ್ಕೊಂಡು ಬಂದರು. ಯಾಕಂದ್ರೆ ನಾವು ಬಂದಿದ್ದು ತುಂಬ ಲೇಟಾಗಿತ್ತು. 11 ಗಂಟೆ ಆಗೋಗಿತ್ತು ಮದುವೆ ಮನೆ ಬರೋ ಅಷ್ಟೊಳಗಡೆ. ಅಷ್ಟೋ ತನಕ ತಿಂಡಿ ಯಾರು ಕೊಡೋಲ್ಲಲ್ವಾ. ಸೊ ಹಾಗಾಗಿ ಇನ್ನೇನು ಒಂದು ಅರ್ಧ ಗಂಟೆ 3/4 ಗಂಟೆ ಊಟನೇ ಕೊಡ್ತಾರೆ ಅಂತ ನಾವು ಸುಮ್ಮನೆ ವೆಯ್ಟ್ ಮಾಡಿದ್ವಿ. ಹಾಗೆ ಚೌಟ್ರಿ ಹಿಂದ್ಗಡೆ ಹೊಳೆ ಇತ್ತು. ತುಂಬ ಚೆನ್ನಾಗಿದೆ ಗೈಸ್. ನಿಜವಾಗ್ಲೂ ಯಾರಾದರೂ ಹೊಳೆ ನರಸೀಪುರಕ್ಕೆ ಬಂದು ಶಾದಿ ಮಹಲ್ ಹತ್ರ ಚೌಟ್ರಿ ಹತ್ರ ಬಂದರೆ ಅದ್ರ ಹಿಂದೆನೇ ಒಂದು ಹೊಳೆ ಇದೆ, ತುಂಬ ಚೆನ್ನಾಗಿದೆ. ಬಟ್ ಸೇಫ್ಟಿ ಮಾಡಿದ್ದಾರೆ, ಕಂಬಿ ಎಲ್ಲ ಹಾಕಿ ಸೇಫ್ಟಿ ಮಾಡಿದ್ದಾರೆ. ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಒಂದು ನಿಜವಾಗ್ಲೂ ಸಿಂಪಲಾಗಿ ಒಂದು ಫೋಟೋಶೂಟ್ ಮಾಡಿಸ್ಬೋದು. ತುಂಬ ಚೆನ್ನಾಗಿದೆ ಗೈಸ್, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನಾವು ಫ್ಯಾಮಿಲಿ ಎಲ್ಲ ಹೋಗಿರೋದ್ರಿಂದ ಒಂದು ರ್ಯಾಂಡಮಾಗಿ ಒಂದು ವಿಡಿಯೋ ಮಾಡ್ಕೊಂಡೆ. ಎಲ್ಲರೂ ಕೂಡ ಒಂದೇ ಫ್ಯಾಮಿಲಿಯವರು, ನಮ್ಮ ಅಕ್ಕನ ಮಕ್ಕಳು ಇವರೇ ಇರೋದು, ಬೇರೆ ಯಾರೂ ಕೂಡ ಔಟ್ಸೈಡ್ ಅವರಿಲ್ಲ. ಸೊ ಹಾಗಾಗಿ ಇದೇ ಚೌಟ್ರಿಲಿ ಮದುವೆ ನಡೀತಾ ಇರೋದು. ನನಗಂತೂ ಹೊಳೆ ಹತ್ರ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಗೈಸ್. ನಾನು ಯಾವಾಗಲೂ ನೋಡಿರಲಿಲ್ಲ. ಬಟ್ ಇಲ್ಲೇ ಹೋಗ್ತಾ ಇರ್ತೀವಿ ನಾವು ಬೋವರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗೆಲ್ಲ. ಬಟ್ ನಾವಿಲ್ಲಿ ಬಂದಿಲ್ಲ, ನೋಡಿಲ್ಲ. ಹಾಗೆ ಚಿಕ್ಕದಾಗಿ ಒಂದು ಫೋಟೋ ತೆಕ್ಕೊಂಡ್ವಿ. ನಾನು ಕೂಡ 1-2 ಫೋಟೋ ತೆಗೆಸ್ಕೊಂಡೆ. ಚೆನ್ನಾಗಿತ್ತು ಮೆಮೊರೀಸು. ಹಾಗೆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿತ್ತು ಅಂಥೇಳಿ. ಹಾಗೆ ಈಗ ಫೋಟೋ ಸೆಷನ್ನು ಎಲ್ಲ ಮುಗೀತು, ನೋಡಿದ್ದೆಲ್ಲ ಆಯಿತು. ಈಗ ಹೊರಡೋಣ ಚೌಟ್ರಿಗೆ. ಏನೇನು ಊಟದ ಸಮಯ ಬಂತು. ನಮಗೂ ಕೂಡ ತುಂಬ ಹೊಟ್ಟೆ ಹಸುವಾಗಿತ್ತು. ಹಾಗೆ ನನ್ನ ಮಗ ಫೋಟೋಕ್ಕೆ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದ. ಹಾಗೆ ಒಂದು ಆವಾಜ್ ಆಗ್ತೆ ಬರಲೋ ಅಂತ. ಸೊ ಬಂದು ನಿಂತ್ಕೊಂಡ ಗೈಸ್. ಎಲ್ಲ ಫೋಟೋ ಎಲ್ಲ ತಗೊಂಡು ಈಗ ಬಂದ್ವಿ ಚೌಟ್ರಿ ಒಳಗಡೆ. ಇನ್ನು ಮುಯಿ ಬರ್ಸ್ಬಿಟ್ಟು ಈಗ ಮದುವೆನೇನು ಮುಯ್ಯೆಲ್ಲ ಬರ್ಸಿ ಊಟ ಮಾಡಿದ್ಮೇಲೆ ಮದುವೆ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗ್ದಂಗೆ. ಈಗ ರಿಸೆಪ್ಷನ್ಗೆ ಅಂತ ಅವರು ಕೂಡ ರೆಡಿ ಮಾಡ್ತಾಯಿದ್ರು. ಹುಡುಗಿನೂ ಕೂಡ ರೆಡಿಯಾಗಕ್ಕೆ ಹೋಗಿದ್ರು. ಸೊ ಆ ಗ್ಯಾಪಲ್ಲಿ ನಾವು ಚೌಟ್ರಿ ಒಳಗಡೆ ಇರೋ ಫ್ರೆಂಡ್ಸು ಫ್ಯಾಮಿಲೀಸ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಇವಳು ವೀಡಿಯೋಗೆ ಬರಲ್ಲ ಯಾವಾಗ ವೀಡಿಯೋ ಮಾಡಿದ್ರೂ, ಅದಕ್ಕೆ ನೋಡಿ ಮಾಡ್ತೀನಿ ಅಂತ ಅವಳನ್ನೇ ಝೂಮ್ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ. ಇವರೆಲ್ಲ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಒಂದು ಮದುವೆ ಜನ ನಮ್ಮ ಫ್ಯಾಮಿಲಿಯವ್ರು ಇದ್ದಾರೆ. ಇವಳೇ ಜಾಸ್ತಿ ವೀಡಿಯೋಗೆ ಬರಲ್ಲ. ಸೊ ಹಾಗಾಗಿ ಝೂಮ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಗೈಸ್ ಈಗ ಹುಡುಗಿ ರೆಡಿಯಾಗಕ್ಕೆ ಹೋಗಿದ್ದಾರೆ. ಅಷ್ಟರೊಳಗೆ ತುಂಬ ಹೊಟ್ಟೆ ಹಸುವಾಗಿತ್ತು. ಊಟಕ್ಕೆ ಹೋಗೇ ಬಂದುಬಿಡೋಣ, ಆಮೇಲೆ ಬೇಕಾದರೆ ರಿಸೆಪ್ಷನಿಗೆ ಹೋಗೋಣ ಅಂತ ಊಟಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ಅಲ್ಲಿ ಊಟಕ್ಕೆ ಹೋಗಬೇಕಾದ್ರೆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿತ್ತು ರಿಸೆಪ್ಷನ್ದು. ಹಾಗೆ ಫೋಟೋ ಕೂಡ ತೆಕ್ಕೊಂಡ್ವಿ. ರಿಸೆಪ್ಷನ್ನು ಊಟ ಮಾಡಿ ಬಂದು ರಿಸೆಪ್ಷನಿಗೆ ನಿಂತ್ಕೊಂಡು ಫೋಟೋ ಎಲ್ಲ ತೆಕ್ಕೊಂಡ್ವಿ.
ಓಕೆ ಗೈಸ್, ನಾವು ಕಂಪ್ಲೀಟಾಗಿ ಫಂಕ್ಷನ್ ಮುಗಿಸ್ಕೊಂಡು ಮದುವೆ ಮನೆಯಿಂದ ಹೊರಟ್ವಿ. ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಫಂಕ್ಷನ್ ಎಲ್ಲ ಮುಗೀತು. ವಿಡಿಯೋ ಹೆಂಗಿತ್ತು, ಫಂಕ್ಷನ್ ಹೆಂಗಿತ್ತು, ಶಾಸ್ತ್ರಗಳೆಲ್ಲ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನನ್ನ ಒಂದು ಔಟ್ಫಿಟ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಗೈಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.